ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತಾರಾ ಆನ್ ಪಾಯಿಂಟ್. ಈ ದಿನ ಚಾಕ್ಲೇಟ್ ಗನಾಶ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಚಾಕ್ಲೇಟ್ ಗನಾಶ್ನ ಸಾಕಷ್ಟು ಡೆಸರ್ಟ್ಗಳಿಗೆ ಯೂಸ್ ಮಾಡ್ತಾರೆ. ನಾನಿಲ್ಲಿ ಕೇಕ್ ಹಾಗೆ ಕಪ್ ಕೇಕ್ ಮೇಲೆ ಯೂಸ್ ಮಾಡೋದಕ್ಕಾಗುವಂಥ ಗನಾಶ್ ತೋರಿಸ್ಕೊಡ್ತಾ ಇದ್ದೀನಿ. ಎಂಡ್ ಸ್ಕ್ರೀನಲ್ಲಿ ಚಾಕ್ಲೇಟ್ ಕಪ್ ಕೇಕ್ ಮಾಡೋ ವಿಡಿಯೋ ಕೂಡ ಹಾಕಿರ್ತೀನಿ. ಗನಾಶ್ಗೆ ಒಳ್ಳೆ ಶೈನಿಂಗ್, ಟೇಸ್ಟ್ ಹಾಗೆ ಟೆಕ್ಸ್ಚರ್ ಬರಬೇಕಂದ್ರೆ ಇದನ್ನು ಪ್ರಾಪರ್ ಮೆಥಡಲ್ಲಿ ಮಾಡಿದ್ರೆ ಮಾತ್ರ ಸಾಧ್ಯ ಆಗೋದು. ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ನಾನು 750 ಗ್ರಾಮಷ್ಟು ಕೂವರ್ಚರ್ ಚಾಕ್ಲೇಟ್ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಕಾಂಪೌಂಡ್ ಸಹ ಯೂಸ್ ಮಾಡ್ಬೋದು. ಆದರೆ ಕೂವರ್ಚರ್ ಚಾಕ್ಲೇಟಲ್ಲಿ ಒಳ್ಳೆ ಟೇಸ್ಟ್ ಬರುತ್ತೆ, ಹಾಗೆಯೇ ಅದರದ್ದು ಕ್ವಾಲಿಟಿ ಚೆನ್ನಾಗಿರುತ್ತೆ. ಅದನ್ನು ಸಣ್ಣ ಸಣ್ಣ ಪೀಸಾಗಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸುಮಾರು 500 ಗ್ರಾಮಷ್ಟು ಫ್ರೆಶ್ ಕ್ರೀಮ್ ತೊಗೊಂಡಿದ್ದೀನಿ. 1.5 ಪಟ್ಟು ಚಾಕ್ಲೇಟ್ಗೆ 1 ಪಟ್ಟಷ್ಟು ಫ್ರೆಶ್ ಕ್ರೀಮ್ ತೊಗೊಂಡಿದ್ದೀನಿ. ಈಗ ಫ್ರೆಶ್ ಕ್ರೀಮ್ನ ಬಿಸಿ ಮಾಡ್ಕೊಳ್ಳೋಣ. ಎಷ್ಟು ಬಿಸಿ ಅಂದರೆ ಇದು ಕುದಿಬಾರ್ದು, ಆದರೆ ಇನ್ನೊಂದು ನಿಮಿಷ ಬಿಸಿ ಮಾಡಿದ್ರೆ ಇದು ಕುದಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನೋ ತನಕ ಬಿಸಿ ಮಾಡ್ಕೋಬೇಕು. ಇದು ಹೇಗೆ ಗೊತ್ತಾಗುತ್ತೆ ಅಂದರೆ ಅದು ಬಿಸಿ ಆಗ್ತಾ ಆಗ್ತಾ ಪಾತ್ರೆ ಸೈಡಲ್ಲಿ ಗುಳ್ಳೆ ಥರ ಅಂದರೆ ಬಬಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಸರಿಯಾದ ಟೆಂಪ್ರೇಚರ್ ಬಂದಿದೆ ಅಂತ ಅರ್ಥ. ಇದನ್ನು ಜಾಸ್ತಿ ಬಿಸಿ ಮಾಡಿದರೆ ಟೆಕ್ಸ್ಚರ್ ಹಾಳಾಗುತ್ತೆ, ಜೊತೆಗೆ ಸೀದೋಗುತ್ತೆ ಕೂಡ. ನೋಡಿ, ಸೈಡಲ್ಲಿ ಬಬಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಇದು ಕರೆಕ್ಟ್ ಟೆಂಪ್ರೇಚರ್ಗೆ ಬಂದಿದೆ ಅಂತ ಅರ್ಥ. ಇದನ್ನು ನಾವೇನು ಚಾಕ್ಲೇಟ್ ಪೀಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದರ ಮೇಲೆ ಚಾಕ್ಲೇಟ್ ಕಂಪ್ಲೀಟಾಗಿ ಕವರ್ ಆಗೋ ಥರ ಸುರಿಬೇಕು. ಇದನ್ನು 1-2 ನಿಮಿಷದ ಕಾಲ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ, ಹಾಗೆ ಬಿಡಿ. ಎರಡು ನಿಮಿಷ ಆದಮೇಲೆ ಹ್ಯಾಂಡ್ ಬೀಟರ್ನಿಂದ ಮಧ್ಯದಿಂದ ಶುರು ಮಾಡಿ ತಿರುಗಿಸ್ತಾ ಹೋಗಬೇಕು. ಜೋರಾಗಿ ತಿರುಗಿಸಿ. ಇಲ್ಲಿ ಬೌಲ್ ಚಿಕ್ಕದಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ನಾನು ತಿರುಗಿಸ್ತಾ ಇದ್ದೀನಿ. ಆನಂತರ ಜೋರಾಗಿ ತಿರುಗಿಸಿದ್ದೀನಿ. ಚಾಕ್ಲೇಟ್ ಪೀಸಸ್ಸು ಕಂಪ್ಲೀಟಾಗಿ ಮೆಲ್ಟ್ ಆಗಬೇಕು. ಫ್ರೆಶ್ ಕ್ರೀಮ್ ಮತ್ತು ಚಾಕ್ಲೇಟ್ ಎರಡೂ ಚೆನ್ನಾಗಿ ಬ್ಲೆಂಡ್ ಆಗಬೇಕು. ಅದು ಹೇಗೆ ಗೊತ್ತಾಗುತ್ತೆ ಅಂದರೆ ಚಾಕ್ಲೇಟ್ ಮೇಲೆ ಒಳ್ಳೆ ಶೈನಿಂಗ್ ಬರುತ್ತೆ, ಆಗ ಗನಾಶ್ ರೆಡಿಯಾಗಿದೆ ಅಂತ ಅರ್ಥ. ಈ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ. ಯೂಶ್ವಲಾಗಿ ಗನಾಶ್ ಮಾಡೋದಕ್ಕೆ ಫಾರ್ಮುಲಾ ಅಂದರೆ 1:1 ಡಾರ್ಕ್ ಚಾಕ್ಲೇಟ್ಗೆ, 1:2 ಮಿಲ್ಕ್ ಚಾಕ್ಲೇಟ್ಗೆ, ಹಾಗೆ 1:3 ವೈಟ್ ಚಾಕ್ಲೇಟ್ಗೆ. ಅಂದರೆ ಇಲ್ಲಿ 1 ಪಟ್ಟು ಚಾಕ್ಲೇಟ್ಗೆ ಒಂದು ಪಟ್ಟು ಫ್ರೆಶ್ ಕ್ರೀಮಿಗೆ ಎಷ್ಟು ಪಟ್ಟು ಚಾಕ್ಲೇಟ್ ಹಾಕಬೇಕು ಅಂತ, ಅಂದರೆ 1, 2, 3 ಫಾರ್ಮುಲಾ. ಈಗ ಸಮ್ಮರ್ ಆಗಿರೋದ್ರಿಂದ 1 ಪಟ್ಟು ಚಾಕ್ಲೇಟ್ಗೆ 1 ಪಟ್ಟು ಫ್ರೆಶ್ ಕ್ರೀಮ್ ತೊಗೊಂಡ್ರೆ ಫ್ರಾಸ್ಟಿಂಗ್ ಮಾಡೋದಕ್ಕೆ ಸ್ಟೇಬಲ್ ಆಗಿರೋದಿಲ್ಲ. ಹಾಗಾಗಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಚಾಕ್ಲೇಟ್ ತೊಗೊಂಡಿದ್ದೀನಿ. ಕೇಕ್ ಮೇಲಾಗಲಿ ಕಪ್ ಕೇಕ್ ಮೇಲಾಗಲಿ ಇದನ್ನು ತಕ್ಷಣ ಯೂಸ್ ಮಾಡಬಾರ್ದು. ಕಡಿಮೆ ಅಂದರೆ 8 ಗಂಟೆಗಳ ಕಾಲ ಬಿಡಬೇಕು. ಆ ಪ್ರಾಸೆಸ್ನ ನಾವು ಮೆಚೂರಿಂಗ್ ಅಂತ ಹೇಳ್ತೀವಿ. ನಾನಿಲ್ಲಿ ಸುಮಾರು 16 ಗಂಟೆಗಳ ಕಾಲ ಬಿಟ್ಟಿದ್ದೀನಿ ಇದನ್ನು ನೀವು ರೂಮ್ ಟೆಂಪರೇಚರ್ ಆದ್ರೂ ಬಿಡ್ಬೋದು ಅಥವಾ ಫ್ರಿಜ್ಜಲ್ಲಾದರೂ ಇಡ್ಬೋದು. ಫ್ರಿಜ್ಜಲ್ಲಿ ಇಡಬೇಕಾದ್ರೆ ನಾರ್ಮಲ್ಲು ಹಾಲೆಲ್ಲ ಇಡ್ತೀವಲ್ಲ ಆ ಸೆಕ್ಷನಲ್ಲಿ ಇಡಿ. ನೋಡಿ, ಗನಾಶನ ಯಾವಾಗಲೂ ಕ್ಲಿಂಗ್ ರ್ಯಾಪಲ್ಲಿ ಕ್ಲೋಸ್ ಮಾಡಿ. ಅದನ್ನು ಮುಚ್ಚಬೇಕಾದ್ರೆ ಗನಾಶನ ಮೇಲ್ಭಾಗಕ್ಕೆ ಕ್ಲಿಂಗ್ ರ್ಯಾಪ್ ಟಚ್ ಆಗೋ ಥರ ಮುಚ್ಚಬೇಕಾಗತ್ತೆ. ಅಂದರೆ ಒಳಗಡೆ ಗಾಳಿ ಇರೋದಕ್ಕೆ ಬಿಡಬೇಡಿ. ನಾನಿಲ್ಲಿ ತೋರಿಸ್ತಾ ಇರೋ ರೀತಿ ಕ್ಲೋಸ್ ಮಾಡಿ, ಅಂದರೆ ಒಳಗಡೆ ಸ್ವಲ್ಪನೂ ಗಾಳಿ ಇರಬಾರ್ದು, ಆ ರೀತಿ ಮುಚ್ಚಬೇಕು. ನೀವು ಗನಾಶನ ಬೇರೆ ಬೇರೆ ಮೆಥಡಲ್ಲೂ ಮಾಡ್ಬೋದು. ಅಂದರೆ ಮೈಕ್ರೋವೇವ್ ಯೂಸ್ ಮಾಡಿಕೊಂಡು ಮಾಡ್ಬೋದು, ಅಥವಾ ಡಬಲ್ ಬಾಯ್ಲರ್ ಮೆಥಡಿಂದ ಸಹ ಮಾಡ್ಬೋದು. ಆ ಮೆಥಡಲ್ಲಿ ಮಾಡಬೇಕಾದ್ರೆ ಎರಡನ್ನೂ ರೂಮ್ ಟೆಂಪ್ರೇಚರಲ್ಲೇ ಇಟ್ಕೊಳ್ಳಿ ಯಾವಾಗ್ಲೂ. ಅಂದರೆ ಚಾಕ್ಲೇಟ್ನ ಮತ್ತು ಫ್ರೆಶ್ ಕ್ರೀಮ್ನ. ನೋಡಿ, ಇಲ್ಲಿ ನಾನೀಗ ಕಂಪ್ಲೀಟಾಗಿ ಕವರ್ ಮಾಡಿದ್ದೀನಿ ಇದನ್ನು. ಈಗ ಇದ್ರ ಮೇಲೆ ಇನ್ನೊಂದು ಕ್ಲಿಂಗ್ ರ್ಯಾಪ್ ಹಾಕಿ ಮೇಲಿಂದ ಮುಚ್ತಾ ಇದ್ದೀನಿ. ಇದನ್ನು ನಾನು ರಾತ್ರಿ ಇಡೀ ಬಿಟ್ಟಿದ್ದೆ. ನಿಮ್ಗೇನಾದ್ರು ಗನಾಶ್ ಡ್ರಿಪ್ಪಿಂಗ್ ಕನ್ಸಿಸ್ಟೆನ್ಸಿ ಬೇಕಂದರೆ ಫ್ರೆಶ್ ಕ್ರೀಮನ್ನು ಸ್ವಲ್ಪ ಜಾಸ್ತಿ ಹಾಕಬೇಕಾಗತ್ತೆ. ನೋಡಿ, ಇಲ್ಲಿ ನಾನು ಮಾರನೇ ದಿವಸ ಹೇಗಾಗಿದೆ ಅಂತ ತೋರಿಸ್ತೀನಿ. ನೀವು ಈ ರೀತಿ ಪ್ರಾಪರ್ ಮೆಥಡಲ್ಲಿ ಮಾಡಿದ್ರೆ ಒಳ್ಳೆ ಶೈನಿಂಗು ಇರುತ್ತೆ, ಅದ್ರ ಟೆಕ್ಸ್ಚರ್ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಮೆಚೂರಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಟೇಸ್ಟು ಚೆನ್ನಾಗಿ ಎನ್ಹಾನ್ಸ್ ಆಗುತ್ತೆ. ತಕ್ಷಣ ಯೂಸ್ ಮಾಡೋದಕ್ಕೆ ಹೋಗಬಾರ್ದು ಯಾವಾಗ್ಲೂ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಬಂದಿದೆ ಅಂತ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿದೆ.
ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಮುಂದೆ ಅಪ್ಲೋಡ್ ಮಾಡೋಂಥ ವೀಡಿಯೋಸ್ ಬಗ್ಗೆ ಗೊತ್ತಾಗಬೇಕು ಅಂದರೆ ನೋಟಿಫಿಕೇಷನ್ ಆನ್ ಇಟ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.